ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನುಡಿ 6.5 ಅನ್ನುವಂತಹ ಕನ್ನಡ ಟೈಪಿಂಗ್ ಸಾಫ್ಟ್ವೇರ್ ನಲ್ಲಿ ಫೇಸ್ ಮಾಡ್ತಾ ಇರುವಂತಹ ಕೆಲವು ಪ್ರಾಬ್ಲಮ್ಸ್ ಅಥವಾ ತೊಡಕುಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನುಡಿ 4 ಮತ್ತೆ ನುಡಿ 5 ನಲ್ಲಿ ಕೆಲವು ಸುಲಭವಾಗಿ ಇದ್ದಂತಹ ಟೆಕ್ನಿಕ್ ಗಳನ್ನ ನುಡಿ 6.5 ನಲ್ಲಿ ತೆಗೆದು ಹಾಕಿದ್ದಾರೆ. ಆ ಪ್ರಾಬ್ಲಮ್ಸ್ ಏನು ಅನ್ನುವಂತಹದ್ದನ್ನ ಯೂಸ್ ಮಾಡಿದವ್ರಿಗೆ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ನುಡಿ 4 ಮತ್ತೆ ನುಡಿ 5 ನಲ್ಲಿ ನಮಗೆ ಎರಡು ರೀತಿಯಾದಂತಹ ಟೈಪಿಂಗ್ ಆಪ್ಷನ್ಸ್ ಇತ್ತು. ಒಂದು ಏಕಭಾಷೆ, ಮತ್ತೊಂದು ಯೂನಿಕೋಡ್. ಆದ್ರೆ ನುಡಿ 6.5 ನಲ್ಲಿ ಯೂನಿಕೋಡ್ ಮಾತ್ರ ಸಿಗುತ್ತೆ, ಏಕಭಾಷೆ ಸಿಗ್ತಾ ಇಲ್ಲ. ಇದು ಫಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಈ ನುಡಿ 4 ಅಲ್ಲಿ ಏಕಭಾಷೆ ಅಂದ್ರೇನು ಅಥವಾ ಯೂನಿಕೋಡ್ ಅಂದ್ರೇನು, ಹೇಗೆ ಏಕಭಾಷೆ ತಗೊಳ್ಳೋದು, ಯೂನಿಕೋಡ್ ಇಂದ ಆಗುವಂತಹ ಪ್ರಯೋಜನ ಏನು ಅನ್ನುವಂತಹ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಂತಹ ವಿಡಿಯೋನ ಈಗ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಮಾಡಿ ಹಾಕಿದ್ದೇನೆ. ಅದನ್ನ ತಿಳ್ಕೊಬೇಕಂದ್ರೆ ನೀವು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನ ಹಾಕಿದ್ದೇನೆ. ನೀವು ಡೀಟೇಲ್ ಆಗಿ ನುಡಿ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ತಿಳ್ಕೋಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನುಡಿ 6.5 ನಲ್ಲಿ ಮುಖ್ಯವಾಗಿ ನಮ್ಗೆ ಆಗ್ತಾ ಇರುವಂತಹ ತೊಂದರೆ ಏನು, ಅದನ್ನ ನಿವಾರಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ನುಡಿ 6.5 ನಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲಿಗೆ ಅದನ್ನ ತೋರ್ಸೋದಕ್ಕೋಸ್ಕರ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ರೀತಿ ವರ್ಡ್ ಡಾಕ್ಯುಮೆಂಟ್ ಅನ್ನ ಹಾಕೊಂಡಿದ ತಕ್ಷಣ ನಾವು ಟೈಪಿಂಗ್ ಅನ್ನ ಪ್ರಾರಂಭಿಸಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಟೈಪಿಂಗ್ ಅನ್ನ ಪ್ರಾರಂಭಿಸಿದ್ದೀನಿ. ಈ ರೀತಿ ಟೈಪಿಂಗ್ ಮಾಡ್ತಾ ಇದ್ರೆ ಇಂಗ್ಲಿಷ್ ನಲ್ಲಿ ಬರೋದು ಸಹಜ. ನಾವು ರೀಜನಲ್ ಲ್ಯಾಂಗ್ವೇಜ್ ಗಳಲ್ಲಿ ಬೇಕಾದಾಗ, ಉದಾಹರಣೆಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೆ ನಾವೇನ್ ಮಾಡ್ಬೇಕು, ನುಡಿ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿರ್ಬೇಕು. ಅದನ್ನ ಮೊದಲಿಗೆ ಆನ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಈ ಸಿಸ್ಟಮ್ ನಲ್ಲಿ ನಾನು ನುಡಿ 6.5 ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಅದನ್ನ ಆನ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನುಡಿ 6.5 ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಂತಹ ನುಡಿಯನ್ನ ನಾವು ಮಿನಿಮೈಸ್ ಮಾಡ್ಕೋಬೇಕು. ಮಿನಿಮೈಸ್ ಮಾಡ್ಕೊಂಡು ಟೈಪ್ ಮಾಡಿದ್ರೆ ಕನ್ನಡ ಬಂದು ಬಿಡತ್ತಾ? ಮತ್ತೆ ಪ್ರಯತ್ನಿಸ್ತೀನಿ, ನೋಡೋಣ. ನೋಡಿ, ABC. ಸೊ ಇಲ್ಲಿ ನಾವು ಟೈಪ್ ಮಾಡಿದ್ರು ಅದು ಕನ್ನಡ ಬರ್ತಾ ಇಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಫಾಂಟ್ ತುಂಗ ಇದೆ. ತುಂಗ ಅನ್ನುವಂತಹದ್ದು ಕನ್ನಡ ರೀಜನಲ್ ಲ್ಯಾಂಗ್ವೇಜ್ಗೆ ಟೈಪ್ ಮಾಡೋದಕ್ಕೆ ಇರುವಂತಹ ಫಾಂಟ್. ಅದು ಹಾಕೊಂಡಿದ್ರು ಕೂಡ ಇಲ್ಲಿ ಬರ್ತಾ ಇಲ್ಲ. ನೋಡೋಣ, ನಿರ್ಮಲ ಅನ್ನುವಂತಹ ಇನ್ನೊಂದು ಕನ್ನಡ ಫಾಂಟ್ ಅನ್ನ ನಾವು ಹಾಕೊಳ್ಳೋಣ. ಅದು ಹಾಕೊಂಡಾಗ್ಲಾದ್ರೂ ನಮ್ಗೆ ಟೈಪಿಂಗ್ ಆಗುತ್ತಾ ಅನ್ನುವಂತಹದ್ದನ್ನ ಚೆಕ್ ಮಾಡೋಣ. ಈಗ ನಾನು ನಿರ್ಮಲವನ್ನ ಹಾಕೊಳ್ತಾ ಇದ್ದೀನಿ. ನಿರ್ಮಲ ಹಾಕಿ ಟೈಪ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲ, ನಿರ್ಮಲದಲ್ಲೂ ಕೂಡ ನಮ್ಗೆ ಅದು ಬರ್ತಾ ಇಲ್ಲ. ಅಥವಾ ಒಣಜು ಅಂತ ಇರುತ್ತಲ್ಲ, ಅದನ್ನ ಯಾವ್ದಾದ್ರು ಒಂದು ಹಾಕೊಳ್ಳೋಣ. ನೋಡಿ, ಒಣಜು ಅಂತ ಇದೆಯಲ್ಲ, ಏಕಭಾಷೆ, ಇದನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಹಾಕೊಂಡ್ರೆ ನೋಡಿ, ಎ ಟೈಪ್ ಮಾಡಿದ್ರೆ ಚಿ ಅಂತ ಬರ್ತಾ ಇದೆ, ಬಿ ಟೈಪ್ ಮಾಡಿದ್ರೆ ಈ ರೀತಿ ಬರ್ತಾ ಇದೆ, ಸಿ ಟೈಪ್ ಮಾಡಿದ್ರೆ ಈ ರೀತಿ ಬರ್ತಾ ಇದೆ. ಅಲ್ಲಿಗೆ ನಮ್ಗೆ ಕನ್ನಡ ಟೈಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈವನ್ ನಾವು ನುಡಿ ಸಾಫ್ಟ್ವೇರ್ ಅನ್ನ ಆನ್ ಮಾಡಿದ್ದಾಗ್ಯೂ ಕೂಡ. ಹಾಗಾದ್ರೆ ನಾವು ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ಬೇಕು, ಯಾವ ಸೆಟ್ಟಿಂಗ್ ಅನ್ನ ಬದಲಾಯಿಸಬೇಕು ಅನ್ನುವಂತಹದ ಬಗ್ಗೆ ಈಗ ತಿಳ್ಕೊಳ್ಳೋಣ. ನಾವೀಗ ಆಲ್ರೆಡಿ ಮಿನಿಮೈಸ್ ಮಾಡಿದ್ವಲ್ಲ, ಇದನ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಹಲವಾರು ಭಾಷೆಗಳು, ರೀಜನಲ್ ಲ್ಯಾಂಗ್ವೇಜ್ಗಳು ಸಿಗುತ್ತವೆ. ಅಲ್ಲಿ ಮುಖ್ಯವಾಗಿ ನಮಗೆ ಕನ್ನಡ ಬೇಕಾಗಿದೆ. ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡೋ ಹಾಗಿಲ್ಲ, ಮಿನಿಮೈಸ್ ಮಾಡ್ಕೋಬೇಕು. ನಂತರ ಈಗ ಟೈಪ್ ಮಾಡಿ ಬರುತ್ತಾ ಅನ್ನುವಂತಹದನ್ನ ನೋಡೋಣ. ನೋಡಿ, ಎ ಟೈಪ್ ಮಾಡಿದ್ರೆ ಬಂತು, ಆ ಅಂತ ಬಂತು. ಹಾಗೆ ಬಿ ಟೈಪ್ ಮಾಡಿದ್ರೆ ಬ, ಹಾಗೆ ಸಿ ಟೈಪ್ ಮಾಡಿದ್ರೆ ಚ. ಅಲ್ಲಿಗೆ ನಮಗೆ ಬೇಕಾದಂತಹ ಕನ್ನಡ ಟೈಪಿಂಗ್ ಬರೋದಕ್ಕೆ ಪ್ರಾರಂಭ ಆಯಿತು. ಆದರೆ ಮುಖ್ಯವಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈಗ ಟೈಪ್ ಆದಂತಹ ಎಲ್ಲಾ ಅಕ್ಷರಗಳು ತುಂಗ ಫಾಂಟ್ ನಲ್ಲಿ ಇವೆ. ನಾನೀಗ ಮತ್ತೊಂದು ಯೂನಿಕೋಡ್, ಅಂದ್ರೆ ಯೂನಿಕೋಡ್ ನಲ್ಲಿ ಮುಖ್ಯವಾಗಿ ನಾವು ಕಾಣುವಂತಹದ್ದು ಕನ್ನಡಕ್ಕೋಸ್ಕರ ತುಂಗ ಮತ್ತೆ ನಿರ್ಮಲ ಅನ್ನುವಂತಹ ಎರಡು ಫಾಂಟ್ಗಳು. ಈಗ ತುಂಗದಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಯ್ತು. ನಾನು ನಿರ್ಮಲವನ್ನ ಹಾಕೊಳ್ತೀನಿ. ನಿರ್ಮಲದಲ್ಲೂ ಕೂಡ ಬರುತ್ತಾ ಅನ್ನುವಂತಹ ಚೆಕ್ ಮಾಡೋಣ. ನಿರ್ಮಲ UI ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲೂ ಕೂಡ ನಮ್ಗೆ ಬರ್ತಾ ಇದೆ. ಅಲ್ಲಿಗೆ ಯೂನಿಕೋಡ್ಗೆ ಸಂಬಂಧಪಟ್ಟಂತಹ ಫಾಂಟ್ ಗಳಿಂದ ಟೈಪಿಂಗ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ನಾವು ಏಕಭಾಷೆಯಲ್ಲಿರುವಂತಹ ಈ ಒಣಜು ಅನ್ನುವಂತಹ ಫಾಂಟ್ ಅನ್ನ ತಗೊಂಡ್ರೆ ಬರುತ್ತಾ? ನೋಡಿ, ಟೈಪ್ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ನಾವು ಟೈಪ್ ಮಾಡಿದ್ರು ಆಟೋಮ್ಯಾಟಿಕಲಿ
ತುಂಗಾ ಫಾಂಟ್ ಅನ್ನು ಅದು ಸೆಲೆಕ್ಟ್ ಮಾಡ್ಕೊಳ್ತಾ ಇದೆ, ಅಂದ್ರೆ ಯೂನಿಕೋಡ್ ನಲ್ಲೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದೆ. ಇದು ಒಂದು ಡಿಸ್ಅಡ್ವಾಂಟೇಜ್ ನುಡಿ 6.5 ನಲ್ಲಿ. ನುಡಿ 6.5 ನಲ್ಲಿ ಯೂನಿಕೋಡ್ ಬಿಟ್ಟು ಏಕಭಾಷೆಯ ಟೈಪಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ತೊಂದರೆ. ಆದ್ರೆ ಎರಡನೇ ತೊಂದರೆ ಏನು? ಈಗ ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ನಾನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಬೇಕು. ಏನ್ ಮಾಡಬೇಕು? ಈ ಹಿಂದೆ ನುಡಿ 4 ಮತ್ತೆ 5 ನಲ್ಲಿ ಏನ್ ಆಪ್ಷನ್ಸ್ ಇತ್ತು? ಸ್ಕ್ರಾಲ್ ಕೀ ಅನ್ನ ಬಳಸಿ ಅಥವಾ ಶಿಫ್ಟ್ F12 ಅನ್ನ ಬಳಸಿ ನಾವೇನ್ ಮಾಡಬಹುದಾಯಿತು? ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ದಿಂದ ಕನ್ನಡಕ್ಕೆ ಸ್ವಿಚ್ ಆನ್ ಆಗಬಹುದಾಗಿತ್ತು. ಆದ್ರೆ ಇದರಲ್ಲಿ ನಾನು ಶಿಫ್ಟ್ F5 ಬಳಸಿದ್ರು ಆಗೋದಿಲ್ಲ, ಸ್ಕ್ರಾಲ್ ಕೀ ಬಳಸಿದ್ರು ಆಗೋದಿಲ್ಲ. ಮತ್ತೆ ಕನ್ನಡ ಟೈಪ್ ಮಾಡೋ ಮಧ್ಯೆ ಇಂಗ್ಲಿಷ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಸೊ ನಾವು ಈಗಾಗ್ಲೇ ಮಿನಿಮೈಸ್ ಮಾಡಿರುವಂತಹ ಸಾಫ್ಟ್ವೇರ್ ಅನ್ನ ಹುಡುಕಿ ಇಲ್ಲೇನಾದ್ರೂ ಇಂಗ್ಲಿಷ್ ಸಿಗುತ್ತಾ ಅನ್ನುವಂತಹದನ್ನ ನೋಡೋಣ. ಅಬ್ಸರ್ವ್ ಮಾಡಿ, ಇಲ್ಲಿ ರೀಜನಲ್ ಲ್ಯಾಂಗ್ವೇಜಸ್ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಇಲ್ಲ. ಸೊ ಕನ್ನಡವನ್ನ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿದೀವಿ, ಅದು ಹಾಗೆ ಇರ್ಲಿ, ಮಿನಿಮೈಸ್ ಮಾಡ್ಕೊಳ್ಳೋಣ. ಮತ್ತೆ ಇಂಗ್ಲಿಷ್ಗೆ ಸ್ವಿಚ್ ಆನ್ ಆಗೋದು ಹೇಗೆ? ಅದಕ್ಕೋಸ್ಕರ ಇರುವಂತಹ ಒಂದೇ ಒಂದು ಆಪ್ಷನ್ ಅಂದ್ರೆ ನೋಡಿ, ನಿಮ್ಮ ಲ್ಯಾಪ್ಟಾಪ್ ನಲ್ಲಿರುವಂತಹ ವಿಂಡೋಸ್ ಮತ್ತೆ ಸ್ಪೇಸ್ ಬಾರ್ ಅನ್ನ ಕ್ಲಿಕ್ ಮಾಡಿ. ವಿಂಡೋಸ್ ಅನ್ನ ಹಿಡ್ಕೊಂಡು ಸ್ಪೇಸ್ ಬಾರ್ ಅನ್ನ ಕ್ಲಿಕ್ ಮಾಡಿ. ಈಗ ನಾನೀಗ ಕ್ಲಿಕ್ ಮಾಡಿದ್ದೀನಿ, ಈಗ ಟೈಪ್ ಮಾಡ್ತೀನಿ. ನೋಡಿ, ಎ ಅಂತ ಬಂತು, ಹಾಗೆ ಬಿ, ಹಾಗೆ ಸಿ. ನೋಡಿ, ಕನ್ನಡ ಟೈಪ್ ಮಾಡೋ ಮಧ್ಯ ಇಂಗ್ಲಿಷ್ ಬಂತು. ಮತ್ತೆ ಕನ್ನಡ ಬೇಕಂದ್ರೆ ಮತ್ತೆ ವಿಂಡೋಸ್ ಬಟನ್ ಜೊತೆಗೆ ಸ್ಪೇಸ್ ಬಾರ್ ಅನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಈಗ ವಿಂಡೋಸ್ ಬಟನ್ ಜೊತೆಗೆ ಸ್ಪೇಸ್ ಬಾರ್ ಅನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದೀನಿ. ಈಗ ಮತ್ತೆ ಕನ್ನಡ ಬರುತ್ತಾ? ಖಂಡಿತವಾಗಿ ಕನ್ನಡ ಬರುತ್ತೆ. ನಾವು ಈ ರೀತಿಯಾಗಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಸ್ವಿಚ್ ಆನ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನಾವು ನುಡಿ 6.5 ಅನ್ನ ಕನ್ನಡ ಟೈಪಿಂಗ್ಗೆ ಬಳಸಬಹುದಾಗಿದೆ. ಮುಂದೆ ಏನಾದ್ರೂ ನುಡಿ 6.5 ನಲ್ಲಿ ಈ ಏಕ ಭಾಷೆಯಲ್ಲಿ ಬರುವಂತಹ ವೆರೈಟಿ ಡಿಸೈನ್ಸ್ ಫಾಂಟ್ಸ್ ಗಳನ್ನ ಬಳಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ.